ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ನಾವು ಲಾಸ್ಟ್ ಕ್ಲಾಸ್ನಲ್ಲಿ ಇಂಟರ್ವ್ಯೂ ಅಂದ್ರೆ ಏನು, ಇಂಟರ್ವ್ಯೂನ ಕ್ಯಾರೆಕ್ಟರಿಸ್ಟಿಕ್ಸ್, ಗುಡ್ ಇಂಟರ್ವ್ಯೂವರ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಮತ್ತು ಯಾವ ಕ್ವಶನ್ಸ್, ಯಾವ ನೇಚರ್ನ ಕ್ವಶನ್ಸ್ ಗಳನ್ನ ಕೇಳಬೇಕು, ಯಾವ ಕ್ವಶನ್ಸ್ ಗಳನ್ನ ಕೇಳಬಾರ್ದು ಅಂತೇಳಿ ಡಿಸ್ಕಸ್ ಮಾಡಿದ್ವಿ. ಸೊ ಈ ಕ್ಲಾಸ್ನಲ್ಲಿ ನಾವು ಇಂಟರ್ವ್ಯೂವಿಂಗ್ ಪ್ರೊಸೀಜರ್ ಯಾವ ರೀತಿ ಇರಬೇಕು ಅದನ್ನ ಒಂದೊಂದಾಗಿ ಡಿಸ್ಕಸ್ ಮಾಡೋಣ. ಅಲ್ಲಿ ಹಲವಾರು ಸ್ಟೆಪ್ಗಳು ಬರ್ತವೆ, ಅವುಗಳನ್ನ ಒಂದೊಂದಾಗಿ ಡಿಟೇಲ್ ಆಗಿ ನೋಡೋಣ. ಮೊದಲನೇದಾಗಿ ಬರುವಂತದ್ದು ಆರ್ಗನೈಜಿಂಗ್ ಆನ್ ಇಂಟರ್ವ್ಯೂ, ಅಂದ್ರೆ ಇಂಟರ್ವ್ಯೂನ ಒಂದು ಆರ್ಗನೈಸ್ ಮಾಡೋದು. ಇಲ್ಲಿ ಸಾಮಾನ್ಯವಾಗಿ ಸೀನಿಯರ್ ಅಡ್ವೊಕೇಟ್ಸ್ಗಳು ಯಾವುದೋ ಒಂದು ಬ್ರಾಂಚ್ ನಲ್ಲಿ ಸ್ಪೆಷಿಯಲ್ ನಾಲೆಜ್ ಅನ್ನು ಹೊಂದಿರ್ತಾರೆ. ಅವರು ಕೇವಲ ಆ ಬ್ರಾಂಚ್ ನ ಕೇಸಸ್ ಗಳನ್ನು ಮಾತ್ರ ತೆಗೆದುಕೊಳ್ತಾ ಇರ್ತಾರೆ. ಉದಾಹರಣೆಗೆ ಸಿವಿಲ್ ಕೇಸಸ್ ಗಳಾಗಿರ್ಬೋದು ಅಥವಾ ಕ್ರಿಮಿನಲ್ ಕೇಸಸ್ ಗಳಾಗಿರ್ಬೋದು. ಯಾವ ಲಾಯರ್ ಸಿವಿಲ್ ಕೇಸಸ್ ಗಳನ್ನ ತೆಗೆದುಕೊಳ್ತಾರೆ ಅವರನ್ನ ಸಿವಿಲ್ ಲಾಯರ್ ಅಂತಾರೆ, ಮತ್ತು ಕ್ರೈಮ್ಸ್ ಗಳಿಗೆ ಸಂಬಂಧಪಟ್ಟಂತಹ ಕೇಸ್ಗಳನ್ನು ತೆಗೆದುಕೊಂಡ್ರೆ ಅವರಿಗೆ ಕ್ರಿಮಿನಲ್ ಲಾಯರ್ ಅಂತೇಳಿ ಕರೆಯುತ್ತಾರೆ. ಈ ರೀತಿಯಾಗಿ ಆ ಲಾಯರ್ಸ್ ಗಳು ತಮ್ಮ ಚೇಂಬರ್ ನಲ್ಲಿ ಒಂದು ಇಂಟರ್ವ್ಯೂ ಅನ್ನ ಆರ್ಗನೈಸ್ ಮಾಡ್ತಾರೆ. ಅಲ್ಲಿ ಅವರು ಸಿವಿಲ್ ಲಾಯರ್ಸ್ ಇದ್ರೆ ಸಿವಿಲ್ ಲಿಟಿಗಂಟ್ಸ್ ಅನ್ನ ಮತ್ತು ಕ್ರಿಮಿನಲ್ ಲಾಯರ್ ಇದ್ರೆ ಅಕ್ಯೂಸ್ಡ್ ಪರ್ಸನ್ ಅನ್ನ ಫೇಸ್ ಟು ಫೇಸ್ ಮೀಟ್ ಆಗ್ತಾರೆ. ಸೊ ಈ ರೀತಿಯಾಗಿ ಆ ಒಂದು ಇಂಟರ್ವ್ಯೂ ಪ್ರಾರಂಭ ಆಗುತ್ತೆ, ಆರ್ಗನೈಸ್ಡ್ ಮಾಡಲಾಗುತ್ತೆ. ಈ ಆರ್ಗನೈಸ್ ಆದ್ಮೇಲೆ ಬರುವಂತಹ ಒಂದು ಫಸ್ಟ್ ಪ್ರೊಸೆಸ್ ಅಂದ್ರೆ ಅದು ಇಂಟರ್ವ್ಯೂ ಬಿಗಿನಿಂಗ್ ದ ಇಂಟರ್ವ್ಯೂ. ಈ ಒಂದು ಪ್ರೊಸೆಸ್ ನಲ್ಲಿ ಒಂದು ಶೆಡ್ಯೂಲ್ಡ್ ಟೈಮ್ ಅನ್ನ ಫಿಕ್ಸ್ ಮಾಡಲಾಗುತ್ತೆ. ಸೊ ಆ ಸಮಯದಲ್ಲಿ ಈ ಅಡ್ವೊಕೇಟ್ಸ್ ಗಳ ಚೇಂಬರ್ ಅಥವಾ ಆಫೀಸ್ ನಲ್ಲಿ ಕ್ಲೈಂಟ್ಸ್ ಗಳು ಮತ್ತು ಅಡ್ವೊಕೇಟ್ ಮೀಟ್ ಆಗ್ತಾರೆ. ಯಾಕೆ ಅಂತಂದ್ರೆ ಕ್ಲೈಂಟ್ ನ ಪ್ರೈವಸಿಯನ್ನ ಮೇಂಟೈನ್ ಮಾಡಬೇಕಾದಂತಹ ಒಂದು ಪರಿಸ್ಥಿತಿ ಇರುತ್ತೆ. ಈ ಸಮಯದಲ್ಲಿ ತಮ್ಮ ಅಸಿಸ್ಟೆಂಟ್ ಅಂದ್ರೆ ಜೂನಿಯರ್ಸ್ ಗಳ ಹೆಲ್ಪ್ ಅನ್ನ ಸೀನಿಯರ್ ಅಡ್ವೊಕೇಟ್ಸ್ ಗಳು ಪಡ್ಕೊಳ್ಬಹುದು. ಈ ಸಮಯದಲ್ಲಿ ಅಡ್ವೊಕೇಟ್ಸ್ ಗಳು ಒಂದು ಹೊಸ ಫೈಲ್ ಅನ್ನ ಓಪನ್ ಮಾಡ್ತಾರೆ. ಕ್ಲೈಂಟ್ಸ್ ಕೊಟ್ಟಂತಹ ಎಲ್ಲಾ ಪೇಪರ್ಸ್ ಗಳನ್ನ, ಕೇಸ್ಗೆ ರಿಲೇಟೆಡ್ ಇರುವಂತಹ ಪೇಪರ್ಸ್ ಗಳನ್ನ ಒಂದು ಕಡೆ ಇಡೋದಕ್ಕೋಸ್ಕರ ಆ ಫೈಲ್ ಅನ್ನ ಮಾಡಿರ್ತಾರೆ. ಆ ಸಮಯದಲ್ಲಿ ಅಡ್ವೊಕೇಟ್ ಯಾವ ನೇಚರ್ನ ಒಂದು ಪ್ರಾಬ್ಲಮ್ ಇದೆ ಅಂತೇಳಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ರಿಲೆವೆಂಟ್ ಡಾಕ್ಯುಮೆಂಟ್ಸ್ ಗಳನ್ನ, ಇನ್ಫಾರ್ಮೇಶನ್ಸ್ ಗಳನ್ನ ಕ್ಲೈಂಟ್ ನಿಂದ ಪಡ್ಕೊಳ್ತಾರೆ. ಅವರು ಡಾಕ್ಯುಮೆಂಟ್ಸ್ ಗಳನ್ನ ಸ್ಟಡಿ ಮಾಡಿದ ನಂತರ ಡಾಕ್ಯುಮೆಂಟ್ಸ್ ನ ಬಗ್ಗೆ ಕ್ಲೈಂಟ್ಸ್ ಗಳಿಗೆ ಕೆಲವೊಂದು ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಈ ಪ್ರೊಸೆಸ್ ನಲ್ಲಿ ಅಗ್ರೀಡ್ ಪರ್ಸನ್ ಅಂದ್ರೆ ಕ್ಲೈಂಟ್ ಅಡ್ವೊಕೇಟ್ ಹತ್ರ ಬಂದಿರ್ತಾನೆ, ಡಿಪ್ರೆಸ್ಡ್ ಕಂಡೀಷನ್ ನಲ್ಲಿ ಇರ್ತಾನೆ, ತನ್ನ ಕಥೆಯನ್ನ, ತನ್ನ ನೋವನ್ನ ಅಡ್ವೊಕೇಟ್ ಗೆ ಹೇಳಬೇಕು ಅಂತ ಅಂದ್ಕೊಂಡಿರ್ತಾನೆ. ಇಂತಹ ಸಮಯದಲ್ಲಿ ಅಡ್ವೊಕೇಟ್ ಆದವರು ರೀತಿಯಲ್ಲಿ ಅಟ್ಮಾಸ್ಫಿಯರ್ ಅನ್ನ ಕ್ರಿಯೇಟ್ ಮಾಡಿ ಅವನ ಎಲ್ಲ ಒಂದು ಇನ್ಫಾರ್ಮೇಶನ್ ಗಳನ್ನ ರಿವೀಲ್ ಮಾಡೋದಕ್ಕೆ ಎನ್ಕರೇಜ್ ಮಾಡಬೇಕು. ಸೊ ಅವನಿಗೆ ಯಾವುದೇ ರೀತಿಯಲ್ಲಿ ಕ್ಲೈಂಟ್ಗೆ ಗದರಿಸಬಾರ್ದು. ಆ ಕ್ಲೈಂಟ್ ನರೇಷನ್ ಮಾಡುವಾಗ ಯಾವ ರೀತಿಯಾಗಿ ಅಡ್ವೊಕೇಟ್ಗಳು ಕೇಳಬೇಕು ಅಂದಾಗ, ಮೊದಲನೇದಾಗಿ ಅಡ್ವೊಕೇಟ್ಗಳು ತಮ್ಮ ಪ್ರಾಪರ್ ಇಂಟ್ರೆಸ್ಟ್ ಅನ್ನ ಕ್ಲೈಂಟ್ಗೆ ಅಥವಾ ರೆಸ್ಪಾಂಡೆಂಟ್ಗೆ ತೋರಿಸಬೇಕು. ಮತ್ತು ಕ್ಲೈಂಟ್ ನರೇಷನ್ ಮಾಡುವಾಗ ಅಡ್ವೊಕೇಟ್ಗಳು ಪೆನ್ಸಿಲ್ ಅಥವಾ ಪೆನ್ಸ್ ಗಳನ್ನ ಅಥವಾ ಪೇಪರ್ ಕ್ಲಿಪ್ಸ್ ಗಳನ್ನ ಜೊತೆ ಆಟ ಆಡೋದನ್ನ ಅವಾಯ್ಡ್ ಮಾಡಬೇಕು. ಮತ್ತು ಕ್ಲೈಂಟ್ಗೆ ನರೇಷನ್ ಮಾಡುವ ಸಮಯದಲ್ಲಿ ಅವನು ಈಸಿಯಾಗಿ ಅವನಿಗೆ ಫೀಲ್ ಆಗಬೇಕು. ಫೋರ್ತ್ ಆಗಿ ಕ್ಲೈಂಟ್ ನ ಕಾನ್ಫಿಡೆನ್ಸ್ ಅನ್ನ ಗೇನ್ ಮಾಡಬೇಕು. ಗ್ರಾಜುವಲ್ ಆಗಿ ಅವನ ಇಂಟರ್ವ್ಯೂ ಮಾಡಬೇಕು. ಆರನೇದಾಗಿ ಏನೋ ಒಂದು ಹುಡುಕೋ ರೀತಿಯಲ್ಲಿ, ಏನೋ ಅನ್ವೇಷಣೆ ಮಾಡುವ ರೀತಿಯಲ್ಲಿ ಮತ್ತು ಅಸಂಬದ್ಧ ರೀತಿಯಲ್ಲಿ ಆ ಸಮಯದಲ್ಲಿ ನಡ್ಕೊಳ್ಬಾರದು. ಸೆವೆಂತ್ ಆಗಿ ಇಂಡೈರೆಕ್ಟ್ ಮೀನ್ಸ್ ಗಳ ಮುಖಾಂತರ ತನಗೆ ಬೇಕಾದಂತಹ ಆನ್ಸರ್ ಗಳನ್ನ ಎಕ್ಸ್ಟ್ರಾಕ್ಟ್ ಮಾಡೋ ರೀತಿ ಅಟೆಂಪ್ಟ್ ಮಾಡಬಾರ್ದು. ಮೊದಲು ರೆಸ್ಪಾಂಡೆಂಟ್ಸ್ ನ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಅವನು ಹೇಳುವಂತಹ ಫ್ಯಾಕ್ಟ್ಸ್ ಗಳನ್ನ, ಅದರ ಸಿಗ್ನಿಫಿಕೆನ್ಸ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು. ರೆಸ್ಪಾಂಡೆಂಟ್ ನ ಒಂದು ಕನ್ವಿನಿಯೆಂಟ್ ಗೆ ಒಂದು ಪ್ರಿಯಾರಿಟಿಯನ್ನ ಕೊಡಬೇಕು. ಆಮೇಲೆ 10th ಪಾಯಿಂಟ್, ಅಡ್ವೊಕೇಟ್ಸ್ ಗಳು ಕ್ಲೈಂಟ್ಸ್ ಗಳಿಗೆ ಸರಿಯಾದ ಒಂದು ಕ್ವಶನ್ಸ್ ಗಳನ್ನ ಕೇಳಬೇಕು, ರೈಟ್ ಮ್ಯಾನರ್ ಅಲ್ಲಿ ಕೇಳಬೇಕು, ಪ್ರಾಪರ್ ಲ್ಯಾಂಗ್ವೇಜ್ ಅನ್ನ ಬಳಸಬೇಕು. 11th ಪಾಯಿಂಟ್, ಆ ಪ್ರಾಬ್ಲಮ್ಸ್ ಗೆ ಸಂಬಂಧಪಟ್ಟಂತಹ ಎಲ್ಲಾ ರೆಲೆವೆಂಟ್ ಇನ್ಫಾರ್ಮೇಶನ್ಸ್ ಗಳನ್ನ ಪಡೆದುಕೊಳ್ಳುವಂತಹ ಒಂದು ಕೆಪಾಸಿಟಿಯನ್ನ ಅಡ್ವೊಕೇಟ್ ಗಳು ಹೊಂದಿರಬೇಕು. ಅಡ್ವೊಕೇಟ್ ಗೆ ಸ್ಕಿಲ್ಸ್ ಆಫ್ ಲಿಸನಿಂಗ್ ಇರಬೇಕು, ನೋಟಿಂಗ್ ಮಾಡ್ಕೋಬೇಕು, ಎಫೆಕ್ಟಿವ್ ಆಗಿ ಸ್ಪೀಕಿಂಗ್ ಮಾಡೋದು, ಕ್ವಶನಿಂಗ್ ಮಾಡೋದು ಮಾಡಬೇಕು, ಒಳ್ಳೆ ರೀತಿಯಲ್ಲಿ ಒಳ್ಳೆ ಬಿಹೇವಿಯರ್ ಮಾಡಬೇಕು, ಕ್ಲೈಂಟ್ ನ ನರೇಷನ್ ಗೆ ರೆಸ್ಪಾಂಡ್ ಮತ್ತು ರಿಯಾಕ್ಟ್ ಮಾಡಬೇಕು, ಒಳ್ಳೆ ರೀತಿಯ ಕಮ್ಯುನಿಕೇಶನ್ ಗೆ ಗುಡ್ ಕಂಡೀಷನ್ಸ್ ಕ್ರಿಯೇಟ್ ಮಾಡಬೇಕು.
ಕ್ಲೈಂಟ್ಗೆ ಬೋರ್ಡಮ್ ಆಗಬಾರ್ದು ಮತ್ತು ಅವನು ಡಿಸ್ಟ್ರಾಕ್ಷನ್ ಆಗಬಾರ್ದು. ಅಡ್ವೊಕೇಟ್ ಬಯಾಸ್ ಇದ್ದಾರೆ ಅಂತ ಅನ್ಸ್ಬಾರ್ದು. ಸೊ ಅವರು ಪೇಷನ್ ನಿಂದ ತಾಳ್ಮೆಯಿಂದ ಕೇಳ್ತಾ ಇಲ್ಲ ಅಂತ ಅನ್ಸ್ಬಾರ್ದು. ಸೊ ಈ ರೀತಿಯಾಗಿ ಕ್ಲೈಂಟ್ಸ್ ಗಳ ಜೊತೆ ಅವರು ನಡ್ಕೊಳ್ಬೇಕಾಗತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಎನ್ ಗೋಲ್ಡ್, ಕೆ ಮೆಕ್ಕಿ ಮತ್ತು ಡಬ್ಲ್ಯೂ ಟ್ವಿನ್ನಿಂಗ್ ಅಂತ ಹೇಳಿ ಇವರ ಪ್ರಕಾರ ಗುಡ್ ಲಿಸನಿಂಗ್ ಸ್ಕಿಲ್ಸ್ ನಲ್ಲಿ ಬರುವಂತಹ ಎಲಿಮೆಂಟ್ಸ್ ಗಳು ಯಾವುವು ಅಂತಂದ್ರೆ, ಅಡ್ವೊಕೇಟ್ ಕ್ಲೈಂಟ್ಸ್ ಗಳು ಏನಾದ್ರು ನರೇಷನ್ ಮಾಡ್ತಾ ಇರ್ಬೇಕಾದ್ರೆ ಸೊ ಕ್ಲೈಂಟ್ಸ್ ಗಳ ಫೇಸ್ ಕಡೆನೆ ನೋಡ್ತಾ ಇರಬೇಕು ಮತ್ತು ಓಪನ್ ಸ್ಟ್ಯಾನ್ಸ್ ರೀತಿಯಲ್ಲಿ ನೋಡ್ತಾ ಇರಬೇಕು. ಸ್ವಲ್ಪ ಮುಂದಕ್ಕೆ ಬಾಗಿ ಅವನ ಮಾತುಗಳನ್ನ ಕೇಳಬೇಕು. ಐ ಟು ಐ ಕಾಂಟ್ಯಾಕ್ಟ್ ಇಟ್ಕೊಂಡಿರ್ಬೇಕು. ರಿಲ್ಯಾಕ್ಸ್ಡ್ ರೀತಿಯಲ್ಲಿ ಕೇಳ್ತಾ ಇರಬೇಕು. ನೆಕ್ಸ್ಟ್ ಒಂದು ಸ್ಟೇಜ್ ನಲ್ಲಿ ಇಂಟರ್ವ್ಯೂನ ಎಲ್ಲಾ ಒಂದು ಇನ್ಫಾರ್ಮೇಶನ್ಸ್ ಗಳನ್ನ ಅವರು ಪ್ರಾಪರ್ ಆಗಿ ಅಕ್ಯುರೇಟ್ ಆಗಿ ರೆಕಾರ್ಡ್ ಮಾಡ್ಕೊಳ್ಬೇಕು. ಅದೊಂದು ಕೇಸ್ನ ಮುಂದೆ ಕೇಸ್ಗೆ ಹೆಲ್ಪ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಪ್ರೊಸೆಸ್ ನಲ್ಲಿ ನೆಕ್ಸ್ಟ್ ಸ್ಟೇಜ್ ನಲ್ಲಿ ಪ್ರಿಲಿಮಿನರಿ ಪ್ರಾಬ್ಲಮ್ಸ್ ಗಳನ್ನ ಐಡೆಂಟಿಫಿಕೇಶನ್ ಮಾಡಬೇಕು. ಕಾನ್ಫ್ಲಿಕ್ಟ್ಗೆ ಯಾವ ಬೇಸಿಸ್ ಮೇಲೆ ಕಾನ್ಫ್ಲಿಕ್ಟ್ ಆಗಿದೆ ಅಥವಾ ಕಾಸ್ಗಳು ಯಾವುವು ಅಂತ ತಿಳ್ಕೊಳ್ಬೇಕು. ಆ ಕಾನ್ಫ್ಲಿಕ್ಟ್ ನಿಂದ ಕ್ಲೈಂಟ್ ಮೇಲೆ ಯಾವ ಒಂದು ಎಫೆಕ್ಟ್ ಆಗಿದೆ ಅಂತ ತಿಳ್ಕೊಳ್ಬೇಕು, ಐಡೆಂಟಿಫೈ ಮಾಡಬೇಕು. ಆಮೇಲೆ ಕ್ಲೈಂಟ್ಗೆ ಈ ಕಾನ್ಫ್ಲಿಕ್ಟ್ ನಿಂದ ಯಾವ ಒಂದು ಸೊಲ್ಯೂಷನ್ ಸಿಗುತ್ತೆ ಮತ್ತು ರಿಲೀಫ್ ಸಿಗುತ್ತೆ ಅಂತೇಳಿ ಐಡೆಂಟಿಫೈ ಮಾಡಬೇಕು. ನೆಕ್ಸ್ಟ್ ಸ್ಟೇಜ್ ನಲ್ಲಿ ಕ್ಲೈಂಟ್ ಹೇಳಿದಂತ ಎಲ್ಲಾ ಫ್ಯಾಕ್ಟ್ಸ್ ಗಳನ್ನ ಒಂದು ಕ್ರೋನೋಲಾಜಿಕಲ್ ವೇಯಲ್ಲಿ ಅರೇಂಜ್ ಮಾಡಬೇಕು. ಏನಾದರೂ ಕ್ರೋನೋಲಾಜಿಕಲಿ ಗ್ಯಾಪ್ ಇದ್ದಾಗ ಅದಕ್ಕೆ ಸಂಬಂಧಪಟ್ಟಂತ ರೆಲಿವೆಂಟ್ ಕ್ವಶನ್ಸ್ ಗಳನ್ನ ಕೇಳಬೇಕು. ಆಮೇಲೆ ನೆಕ್ಸ್ಟ್ ಒಂದು ಸ್ಟೇಜ್ ನಲ್ಲಿ ಲೀಗಲ್ ಇಶ್ಯೂಸ್ ಗಳನ್ನ ಫ್ರೇಮ್ ಮಾಡಬೇಕು. ಹೇಳಿರುವಂತಹ ಫ್ಯಾಕ್ಟ್ಸ್ ಗಳಲ್ಲಿ ಲೀಗಲ್ ಇಶ್ಯೂ ಇದೆಯಾ, ನಾನ್ ಲೀಗಲ್ ಇಶ್ಯೂ ಇದೆಯಾ, ಸಬ್ಸ್ಟ್ಯಾಂಟಿವ್ ಇಶ್ಯೂ ಇದೆಯಾ ಅಥವಾ ಪ್ರೊಸೀಜರಲ್ ಇಶ್ಯೂ ಇದೆಯಾ ಅಥವಾ ಎಥಿಕಲ್ ಇಶ್ಯೂ ಇದೆಯಾ, ಇವೆಲ್ಲವನ್ನ ಐಡೆಂಟಿಫೈ ಮಾಡಬೇಕು. ಯಾವುದು ಇಶ್ಯೂ ಅಂತ ತಿಳ್ಕೊಂಡು ಅದನ್ನ ಫ್ರೇಮ್ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೆಲವೊಂದು ಇನ್ಫಾರ್ಮೇಶನ್ಸ್ ಬೇಕಾಗಿದ್ರೆ ಇಂಟರ್ವ್ಯೂ ಮಾಡಬೇಕು. ಆ ಲೀಗಲ್ ಇಶ್ಯೂಗೆ ಸಪೋರ್ಟ್ ಮಾಡುವ ರೀತಿಯಲ್ಲಿ ಲೀಗಲ್ ಪಾಯಿಂಟ್ಸ್ ಗಳನ್ನ ಇವ್ಯಾಲ್ಯೂಯೇಟ್ ಮಾಡಬೇಕು. ಇಷ್ಟೆಲ್ಲ ಆದ್ಮೇಲೆ ಕೊನೆಗೆ ಇಂಟರ್ವ್ಯೂ ಅನ್ನ ಎಂಡ್ ಮಾಡಬೇಕು. ಯಾವ ರೀತಿಯಾಗಿ ಎಂಡ್ ಮಾಡಬೇಕು ಅಂದಾಗ, ಕ್ಲೈಂಟ್ ನಾನು ಹೇಳಬೇಕಾದನ್ನ ಎಲ್ಲ ಹೇಳಿದ್ದೀನಿ ಅಂತ ಹೇಳಿ ಅವನ ನರೇಷನ್ ಅನ್ನ ಸ್ಟಾಪ್ ಮಾಡಿದಾಗ ಅಡ್ವೊಕೇಟ್ ಎಲ್ಲಾ ರೀತಿಯಲ್ಲಿ ಡಾಕ್ಯುಮೆಂಟ್ಸ್ ಗಳನ್ನ, ನೀಡೆಡ್ ಆನ್ಸರ್ಸ್ ಗಳನ್ನ ಎಲ್ಲವನ್ನ ವೆರಿಫೈ ಮಾಡಬೇಕು. ಕ್ಲೈಂಟ್ ಕೊಟ್ಟಂತಹ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಕೇರ್ಫುಲ್ ಆಗಿ ಎಕ್ಸಾಮೈನ್ ಮಾಡಬೇಕು. ಏನಾದರೂ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳಿದ್ರೆ ಅವುಗಳನ್ನ ರಿವ್ಯೂ ಮಾಡಬೇಕು. ಕ್ಲೈಂಟ್ಸ್ ನಿಂದ ಫ್ಯಾಕ್ಚುಯಲ್ ಮತ್ತು ಲೀಗಲ್ ಇನ್ಫಾರ್ಮೇಶನ್ಸ್ ಗಳನ್ನ ಎಕ್ಸ್ಟ್ರಾಕ್ಟ್ ಮಾಡಿದ ಮೇಲೆ, ಕಲೆಕ್ಟ್ ಮಾಡಿದ ಮೇಲೆ ಅವುಗಳು ಸಫಿಶಿಯೆಂಟ್ ಇದಾವ, ಅವುಗಳ ಮೇಲೆ ಯಾವ್ದಾದ್ರು ರೆಲಿವೆಂಟ್ ಲಾ ಅಪ್ಲೈ ಆಗುತ್ತಾ, ಸೊ ಅವನ್ನೆಲ್ಲ ಗಮನಿಸಬೇಕಾಗತ್ತೆ. ಎಲ್ಲ ಫ್ಯಾಕ್ಟ್ಸ್ ಗಳ ಆಧಾರದ ಮೇಲೆ ತಾನು ಪ್ರಾಮಾಣಿಕವಾಗಿ ಫೇರ್ ರೀತಿಯಲ್ಲಿ ಸಕ್ಸಸ್ ಆಗುವ ಚಾನ್ಸ್ ಎಷ್ಟಿದೆ ಮತ್ತು ಕ್ಲೈಂಟ್ ಯಾವ ರೀತಿಯಾಗಿ ನಡ್ಕೊಳ್ಬೇಕು ಅಂತೇಳಿ ಅಡ್ವೈಸ್ ಮಾಡಬೇಕು. ಅಡ್ವೈಸ್ ಆದ ಮೇಲೆ ಕ್ಲೈಂಟ್ಸ್ ನೀವು ಪ್ರೊಸೀಡ್ ಮಾಡಬಹುದು, ನಿಮ್ಮ ಆಕ್ಷನ್ ತೆಗೆದುಕೊಳ್ಬಹುದು ಅಂತ ಹೇಳಿ ಕ್ಲೈಂಟ್ ಹೇಳಿದಾಗ ಕೊನೆಗೆ ಫೈನಲ್ ಆಗಿ ಫೀ ಬಗ್ಗೆ ಮಾತಾಡಬೇಕು. ಅಡ್ವೊಕೇಟ್ಗಳು ಏನು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಇರುತ್ತೆ, ಏನು ಅಡ್ವೊಕೇಟ್ಸ್ ಗಳ ಡ್ಯೂಟಿ ಕ್ಲೈಂಟ್ಸ್ ಗಳ ಕಡೆ ಇರುವಂತಹ ಒಂದು ರೂಲ್ಸ್ ಗಳನ್ನ ಅವರು ಫಾಲೋ ಮಾಡಬೇಕು. ಸೊ ಈ ರೀತಿಯಾಗಿ ಇಂಟರ್ವ್ಯೂ ಅನ್ನ ಎಂಡ್ ಮಾಡಬೇಕು. ಸೊ ಸ್ನೇಹಿತರೆ, ನೆಕ್ಸ್ಟ್ ಒಂದು ಕ್ಲಾಸ್ ನಲ್ಲಿ ಇನ್ನೊಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.